ಕೆಡಬ್ಲ್ಯೂಜೆವಿ ವತಿಯಿಂದ ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ಪತ್ರಿಕಾ ಭವನಕ್ಕೆ ಬೀಗ ಹಾಕಿ ಡಿಸಿಗೆ ಬೀಗದ ಕೈ ಕೊಡುವ ಚಳವಳಿ. ಶಿವಮೊಗ್ಗದ ಪತ್ರಿಕಾ ಭವನ ಸರ್ಕಾರದ ಅನುದಾನ ಮತ್ತು ಜನಪ್ರತಿನಿಧಿಗಳ ಅನುದಾನದ ಹಣದಿಂದ ಕಟ್ಟಿದ ಭವ್ಯ ಪತ್ರಿಕಾ ಭವನ ಆಗಿದ್ದು, ಆದರೆ ಈ ಪತ್ರಿಕಾ ಭವನದಲ್ಲಿ ಸ್ವಯಂ ಘೋಷಿತ ಪ್ರೆಸ್ ಟ್ರಸ್ಟ್ ಅಧ್ಯಕ್ಷ, ಕ್ರಾಂತಿದೀಪ ಪತ್ರಿಕೆಯ ಸಂಪಾದಕ, ಪತ್ರಿಕಾಗೋಷ್ಠಿ ನಡೆಸುವ ಆಯೋಜಕರಿಂದ ₹2,000 ಮತ್ತು ಪ್ರೆಸ್ ನೋಟ್ ಸ್ವೀಕರಿಸಿದ ಸಂದರ್ಭದಲ್ಲಿ ₹150, ಇತರೆ ಕಾರ್ಯಕ್ರಮ ನಡೆಸುವಾಗ ₹5,000 ರಿಂದ ₹10,000 ಪತ್ರಕರ್ತರ ಹೆಸರಿನಲ್ಲಿ ಸುಲಿಗೆ, ಹಗಲು ದರೋಡೆ ಮಾಡುತ್ತಿದ್ದಾರೆ. ಇದು ಸರ್ಕಾರದ ಪತ್ರಿಕಾ ಭವನ ವಸೂಲಿ ಮಾಡುತ್ತಿದ್ದಾನೆ. ಹಾಗಾಗಿ ಕೆಡಬ್ಲ್ಯೂಜೆವಿ ಶಿವಮೊಗ್ಗ ಘಟಕದ ವತಿಯಿಂದ ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ಪತ್ರಿಕಾ ಭವನಕ್ಕೆ ಬೀಗ ಹಾಕಿ ಡಿಸಿಗೆ ಬೀಗದ ಕೈ ಕೊಡುವ ಚಳುವಳಿಯನ್ನ ಇಂದು ಬೆಳಗ್ಗೆ ಸುಮಾರು 12 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ. ಎಲ್ಲ ಕಾರ್ಯನಿರತ ಪತ್ರಕರ್ತರು, ಸಂಪಾದಕರು, ಸಮಾನ ಮನಸ್ಕ ಪತ್ರಕರ್ತರು, ಎಲ್ಲ ಸಂಘಟನೆಯ ಹೋರಾಟಗಾರರು ನ್ಯಾಯಯುತವಾದ ಹೋರಾಟಕ್ಕೆ ತಮ್ಮ ಬೆಂಬಲವನ್ನು ನೀಡಬೇಕಾಗಿ ಕೆಡಬ್ಲ್ಯೂಜೆವಿ ಶಿವಮೊಗ್ಗ ಘಟಕದ ವತಿಯಿಂದ ಮನವಿ ಮಾಡಲಾಯಿತು. ಪತ್ರಿಕಾ ಭವನದ ವಸೂಲಿ ಹಣ ಪೂರ್ತಿ ಜಿಲ್ಲಾಡಳಿತಕ್ಕೆ ಅಥವಾ ಸರ್ಕಾರಕ್ಕೆ ಹೋಗಬೇಕಾಗಿತ್ತು. ಆದರೆ ಅದಾಗುತ್ತಿಲ್ಲ. ಸುಮಾರು 10 ವರ್ಷದಿಂದ ವಸೂಲಿ ನಡೆಯುತ್ತಿದೆ. ಪ್ರತಿದಿನ 10 ರಿಂದ 20 ಸಾವಿರ ಹಣ ವಸೂಲಿ. ಅಲ್ಲಿಗೆ ತಿಂಗಳಿಗೆ ಅಂದಾಜು 50,000, ವರ್ಷಕ್ಕೆ 6 ಲಕ್ಷ ಹಣ ವಸೂಲಿ. ಅಲ್ಲಿಗೆ 10 ವರ್ಷಕ್ಕೆ ವಸೂಲಿ ಹಣ 60 ಲಕ್ಷ ಆಗುತ್ತಿದೆ. ಅದರ ಜೊತೆ ಗಿಫ್ಟ್ ವಸ್ತುಗಳು ಮತ್ತು ಗಿಫ್ಟ್ ಬೇರೆ ವಸೂಲಿ ಆಗುತ್ತಿದೆ. ಸರ್ಕಾರಕ್ಕೆ ನಕಲಿ ಅಧ್ಯಕ್ಷ ಮೋಸ ವಂಚನೆ ಮಾಡುತ್ತಿದ್ದಾನೆ. ಪತ್ರಿಕಾ ಭವನ ಕಬ್ಜಾ ಮಾಡಿಕೊಂಡು ವಸೂಲಿ ಹಣವನ್ನ ತಿಂದು ತೇಗಿ ಅಟ್ಟಹಾಸ ಮೆರೆಯುತ್ತಿದ್ದಾನೆ. ಇದರ ಜೊತೆಯಲ್ಲಿ ಶಿವಮೊಗ್ಗದ ವಾರ್ತಾಧಿಕಾರಿ ಮಾರುತಿ ಸಹ ನಕಲಿ ಅಧ್ಯಕ್ಷ ಜೊತೆಗೆ ಕೈಜೋಡಿಸಿದ್ದಾನೆ. ಅವನಿಗೆ ವಸೂಲಿ ಹಣ ಬಾಬ್ತು ಸಂದಾಯವಾಗುತ್ತಿದೆ ಎಂಬ ಸುದ್ದಿ ಪತ್ರಕರ್ತರ ವಲಯದಲ್ಲಿ ಕೇಳಿಬರುತ್ತಿದೆ. ಇದುವರೆಗೂ ವಸೂಲಿಯಾದ ಹಣ 60 ಲಕ್ಷದಷ್ಟು ಹಣವನ್ನ ಇವರಿಬ್ಬರಿಂದ ವಸೂಲಿ ಮಾಡಬೇಕು. ಇವರಿಬ್ಬರೂ ಸೇರಿ ಬರುವ ಅಧಿಕಾರಿಗಳಿಗೆ ದಾರಿ ತಪ್ಪಿಸುತ್ತಿದ್ದಾರೆ. ಆದ್ದರಿಂದ ನಕಲಿ ಪ್ರೆಸ್ ಟ್ರಸ್ಟ್ ಅಧ್ಯಕ್ಷ ಎನ್ ಮಂಜುನಾಥ್, ಕ್ರಾಂತಿದೀಪ ಪತ್ರಿಕೆಯ ಸಂಪಾದಕ ಈತನನ್ನ ಕೂಡಲೇ ಬಂಧಿಸುವಂತೆ, ಕೇಸ್ ದಾಖಲಿಸುವಂತೆ ಈಗಾಗಲೇ ದಿನಾಂಕ 29/1/2025 ಸಂಜೆ ಜಯನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ದೂರು ಮನವಿ ಅರ್ಜಿಯನ್ನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಶಿವಮೊಗ್ಗ ಘಟಕದ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಡಿಜಿ ನಾಗರಾಜ್ ನೇತೃತ್ವದಲ್ಲಿ ಸಲ್ಲಿಸಲಾಗಿದೆ.